ಕಳೆದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಬೆಳೆಗಾರರಿಗೆ ಭರ್ಜರಿ ಬೆಲೆ ಸಿಕ್ಕಿ ರೈತರು ಖುಷಿ ಪಟ್ಟಿದ್ರು. ಈ ಬಾರಿ ಗಣೇಶನ ಹಬ್ಬಕ್ಕೆ ಅದೇ ರೀತಿಯಲ್ಲಿ ನಿರೀಕ್ಷೆಗಳು ಇದ್ದು, ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಇರುವ ಕೆವಿ ಕ್ಯಾಂಪಸ್ ಬಳಿಯ ಹೂವು ಮಾರುಕಟ್ಟೆಗೆ ತಾಲೂಕು ಸೇರಿದಂತೆ ನಾನಾ ಭಾಗಗಳಿಂದ ನೂರಾರು ಹೂವು ಬೆಳೆಗಾರರು ಲಗ್ಗೆ ಇಟ್ಟಿದ್ರು. ಮಾರುಕಟ್ಟೆ ಕಿರಿದಾಗಿ ಇರುವ ಕಾರಣ ಮುಂಜಾನೆಯಿಂದಲೇ ಹೂವು ಹೊತ್ತ ತಂದ ವಾಹನಗಳು ಸರತಿ ಸಾಲಿನಲ್ಲಿ ನಿಂತಿದ್ವು. ಮಾರುಕಟ್ಟೆಯಲ್ಲಿ ನಾನಾ ತರಹದ ಹೂವುಗಳಿಂದ ತುಂಬಿ ತುಳುಕುತ್ತಿದ್ದು, ಹೂಗಳ ಆಕ್ಷನ್ ಕೂಗುವ ಮಂಡಿ ಮಾಲೀಕರ ಭರಾಟೆ ಜೋರಾಗಿತ್ತು. ಇನ್ನು ಸೇವಂತಿ 150ರಿಂದ 160, ರೋಸ್ 200ರಿಂದ 210, ಚೆಂಡು 30ರಿಂದ 50, ಮಾರಿಗೋಲ್ಡ್ ಸೇವಂತಿ 100ರಿಂದ 120, ಚಾಕ್ಲೇಟ್ ಸೇವಂತಿ 70ರಿಂದ 100 ರೂಗಳಿಗೆ ಮಾರಾಟವಾಗಿದೆ. ಚಿಕ್ಕಬಳ್ಳಾಪುರ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು ರವೀಂದ್ರ ಅಂತ ಹೇಳ್ಬಿಟ್ಟು, ಇವಾಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಳ್ಳೆ ಬೆಲೆಗಳು ಬರ್ತಾ ಇದೆ. ಶಾಮಂತಿ ಆಗಲಿ, ಚೆಂಡು ಹೂವು ಆಗಲಿ ಮತ್ತು ರೋಸ್ ಹೂವು ಆಗಲಿ, ಇವೆಲ್ಲ ಕೂಡ ಒಳ್ಳೆ ಬೆಲೆ. ರೈತರು ಕೂಡ ಒಂದು ಒಳ್ಳೆ ಅನುಕೂಲ ಆಗ್ತಕ್ಕಂಥ. ಅಲ್ಲಿಗೋ ಸ್ವಲ್ಪ ಮಳೆ ಬಂದು ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದ್ದಾವೆ. ಪಾರ್ಸಲ್ ಹೋಗೋದು ಸ್ವಲ್ಪ ಕಡಿಮೆ ಆಗಿದೆ ಮಳೆಯಿಂದ. ಅದರಿಂದ ಶಾಮಂತಿ ಬಂದ್ಬಿಟ್ಟು 150 ರೂಪಾಯಿ, 160 ರೂಪಾಯಿ, ರೋಸ್ ಬಂದ್ಬಿಟ್ಟು 200, 210 ರೂಪಾಯಿ, ಚೆಂಡು ಹೂವು ಬಂದ್ಬಿಟ್ಟು 30 ರೂಪಾಯಿಂದ 50 ರೂಪಾಯಿ, ಹಾಗೂ ಶಾಮಂತಿ ಇದು ರೋಸ್ ಯಾವುದು ರೆಡ್ ಚೆಂಡು ಹೂವು ಬಂದ್ಬಿಟ್ಟು 30ರಿಂದ 40 ರೂಪಾಯಿ. ಆಮೇಲೆ ಇದು ಆರೆಂಜ್ ಕಲರ್ ಚೆಂಡು ಹೂವು ಬಂದ್ಬಿಟ್ಟು 50ರಿಂದ 60 ರೂಪಾಯಿ. ಮತ್ತು ಯಾವುದೋ ಇನ್ನೊಂದು ಯಾವುದು ಮಾರಿಗೋಲ್ಡ್ ಶಾಮಂತಿ ಬಂದ್ಬಿಟ್ಟು 100ರಿಂದ 120, ಚಾಕ್ಲೇಟ್ ಶಾಮಂತಿ ಬಂದ್ಬಿಟ್ಟು ಒಂದು 70ರಿಂದ 100 ರೂಪಾಯಿ. ಈ ಥರ ಒಳ್ಳೆ ಬೆಲೆಗಳು. ರೈತರ ಮುಖದಲ್ಲಿ ಕೂಡ ಒಳ್ಳೆ ಕಳೆ ಬಂದಿದ್ದಾವೆ. ಆದರೆ ಈ ಮಾರ್ಕೆಟು ಸ್ವಲ್ಪ ಕಿರಿದಾಗಿರೋದ್ರಿಂದ ಅವ್ರ ಪಾಪ ಹೊತ್ಕೊಂಡು ಹೋಗೋದಕ್ಕೆ ತುಂಬ ತೊಂದರೆ ಆಗಿದೆ. ಆದಷ್ಟು ಬೇಗ ಒಂದು ಸೂಕ್ತವಾದಂಥ ಮಾರ್ಕೆಟ್ ಮಾಡಿಕೊಟ್ರೆ ನಮ್ಮ ರೈತರಿಗಾಗಲಿ ಮರ್ಚೆಂಟ್ಗಳಿಗಾಗಲಿ ಒಳ್ಳೆ ಅನುಕೂಲ ಆಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳ್ಕೊತಾ ಇದ್ದೀವಿ. ಇನ್ನು ಮಾರುಕಟ್ಟೆಗೆ ಹೂ ತಂದ ರೈತರು ಕಳೆದ ಗಣೇಶ ಹಬ್ಬಕ್ಕಿಂತ ಈ ಬಾರಿಯ ಹಬ್ಬಕ್ಕೆ ಬೆಲೆ ಕಡಿಮೆಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಲೆ ಚೆನ್ನಾಗಿತ್ತು, ಆದರೆ ಈ ಬಾರಿ ನಮ್ಮ ನಿರೀಕ್ಷೆಯನ್ನ ಮುಟ್ಟಿಲ್ಲ ಎಂದು ರೈತರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆ. ಇಲ್ಲಿ ಎಲ್ಲ ವಿಧದ ಹೂಗಳು, ಕಲರ್ಗಳು ಹೂಗಳು ಬರ್ತವೆ. ಎಲ್ಲ ಬಿಡಿ ಹೂವು, ಕಟ್ಟಿಗೆ ಯಾವುದು ಬರಲ್ಲ. ಚೆಂಡು ಹೂವು ಬರುತ್ತೆ, ಶಾವಂತಿ ಬರುತ್ತೆ, ರೋಜಾಗಳು ಬರ್ತವೆ. ರೋಜಾದಲ್ಲೇ ಕಲರ್ಗಳಿದ್ದಾವೆ. ಬಟ್ ಕಳೆದ ಸರಿಗಿಂತ ಈ ಸರಿ ದರ ಕಡಿಮೆನೇ ಇದೆ. ಅಂದರೆ ಯಾಕಂದರೆ ಹೂವು ಬೆಳೆಗಾರರು ಹೆಚ್ಚಾಗಿದ್ದಾರೆ. ಕಳೆದ ಸರಿ ವರಮಹಾಲಕ್ಷ್ಮಿ ಸ್ವಲ್ಪ ಚೆನ್ನಾಗಿ ನಡೀತು, 350 ಈ ಥರ ಎಲ್ಲ ರೇಟ್. ಈ ಸರಿ 100ರಿಂದ 225 ಶಾವಂತಿ ಹತ್ತಕ್ಕೆ ಸುತ್ತಾಗಿದೆ. ಅಂದರೆ ಈ ಸಲ ಕಳೆದ ಸರಿಗಿಂತ ಈ ಸಲ ರೇಟ್ ಕಡಿಮೆ. ಲಾಸ್ಟ್ ಟೈಮ್ ಗಣೇಶ ಚತುರ್ಥಿಗೆ ಯಾವಾಗಲೂ ರೇಟ್ ಚೆನ್ನಾಗಿ ಸಿಗೋದು. ಗಣೇಶ ಹಬ್ಬ ಅಂದ್ರೆ ಒಂಥರ ಖುಷಿ, ಎಲ್ಲರೂ ಮಾಡ್ತಕ್ಕಂಥ ಹಬ್ಬ ಇರೋದ್ರಿಂದ ಚೆನ್ನಾಗಿ ದರ ಸಿಕ್ಕಿತ್ತು. ಈ ಸಾರಿ ನಮಗೆ ಗಣಪತಿ ಹಬ್ಬದಲ್ಲಿ ರೈತರಿಗೆ ಅಂಥ ನಿರೀಕ್ಷೆ ಸಿಗತಕ್ಕಂಥ ದರ ಸಿಕ್ಕಿಲ್ಲ, ಕಡಿಮೆನೇ. ಯಾಕಂದರೆ ಹೂವು ಬೆಳೆಗಾರರಲ್ಲಿ ಹೆಚ್ಚಾಗಿದೆ, ಸರಕು ಹೆಚ್ಚಾಗಿ ಬಂದಿರೋದ್ರಿಂದ ಹೂವಿನ ದರ ಕಡಿಮೆ ಆಗಿದೆ. ಆಮೇಲೆ ಈ ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆಯ ಹೂವು ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಗಳಿಗೂ ತಲುಪಿದೆ. ಇಷ್ಟು ತಲುಪೋದ್ರಿಂದ ಆಮೇಲೆ ಹೆಚ್ಚು ಬೇರೆ ಬೇರೆ ಜಿಲ್ಲೆಯವರು ಈ ಥರ. ಒಟ್ನಲ್ಲಿ ಗಣೇಶನ ಹಬ್ಬದ ಪ್ರಯುಕ್ತ ಎಲ್ಲೆಲ್ಲೂ ಹಬ್ಬದ ವಾತಾವರಣ ಮೂಡಿದೆ. ಅನ್ನದಾತರಿಗೆ ವಿಘ್ನ ನಿವಾರಕನ ಆಶೀರ್ವಾದ ಸದಾ ಇರಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.